ಈಗ ಮತ್ತೆ ಇದಾದ ತಕ್ಷಣ ಇನ್ನೂ ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವೆ. ಮತ್ತು ಕೇಂದ್ರ ತಾ ಡಿಸಿಷನ್ ಮಾಡುವಂಥದ್ದು ಅಂತೇಳಿ ಅದಕ್ಕೆ ಕೇಂದ್ರ ಸರ್ಕಾರ ವಾದ ಮಾಡ್ತದೆ, ಬಿ ಜೆ ಪಿಗೆ ವಾದ ಮಾಡ್ತಾರೆ, ಇಲ್ಲ ಇವ್ರಿಗೆ ಭ್ರಷ್ಟಾಚಾರ ದುಡ್ಡು ಹೊಡೆಯೋದಕ್ಕೆ ಅವಕಾಶಗಳಿಲ್ಲ, ಅದಕ್ಕಾಗಿ ಇವರು ಇಂಥವ್ರು ಈ ಅನಗತ್ಯ ಖ್ಯಾತಿ ತೆಗೆದಿದ್ದಾರೆ, ನ್ಯಾಯ ತೆಗೆದಾರೆ ಅಂತೇಳಿ ವಾದ ಮಾಡ್ತಾ ಇದ್ದಾರೆ. ಇರಲಿ, ಅವ್ರ ವಾದ ಸರಿ ಇರ್ಬೋದು, ಇಲ್ಲ ಅಂತಲ್ಲ, ಅದೇ ಕಾಲಕ್ಕೆ ಇವ್ರ ವಾದ ಸರಿ ಇರ್ಬೋದು. ಬಟ್ ಅದು ಅಧಿವೇಶನ ಇನ್ನಷ್ಟು ಡಿಸ್ಕಷನ್ ಮಾಡಬಾರ್ದು ಅನ್ನೋದು ಎಲ್ಲಿ ನ್ಯಾಯ ಅಂತ. ಯಾಕಂದ್ರೆ ತಮ್ದು ಏನದು ಹೇಳಿ, ಬಿ ಜೆ ಪಿಗರು ಜನಕ್ಕೆ ತಿಳಿಸಿ ಹೇಳಿ ಅಂತ ಪದದೊಳಗೆ ಇವ್ರು ತಮಗೆ ಅನಿಸಿದ್ದನ್ನು ಮತ್ತು ಅಲ್ಲಿ ಇಲ್ಲಿ ಮಾತಾಡೋದು, ಅಧಿವೇಶನದಲ್ಲಿ ಮಾತಾಡೋದು ಇನ್ನೂ ಉತ್ತಮ ಅಲ್ರಿ. ಯಾಕಂದ್ರೆ ರೆಕಾರ್ಡ್ದಾಗ ಉಳಿತದ ಅಧಿವೇಶನ, ಹೌದಪ್ಪ ವಿಶೇಷ ಇದು ಕರೆದಿದ್ದದ ಅಂತೇಳಿ. ಯಾಕಂದ್ರೆ ಕೇಂದ್ರದಲ್ಲೂ ಅಂಥ ದೊಡ್ಡ ಪ್ರಮಾಣದ ಡಿಸ್ಕಷನ್ ಆಗಲಿಲ್ಲ ಅನ್ನೋದು ವಿರೋಧ ಪಕ್ಷಗಳ ಆರೋಪ ಅದು. ಅದಕ್ಕೆ ಇಲ್ಲಿ ನಾವು ಮಾಡ್ತೀವಪ್ಪ, ಮಾತಾಡೋಣ ಬನ್ನಿರಿ ಅಂತ ಹೇಳ್ತಾ ಇದ್ದಾರೆ ಇವರು. ನಾವು ರೆಡಿ ಅಂತ ಈಗಾಗಲೇ ಹೇಳಿದರು ನಮ್ಮ ಏನಪ್ಪ ಅಂತ ಬಿ ಜೆ ಪಿ ಅವರು. ಮಾತಾಡಲಿ, ಚರ್ಚೆ ಆಗಲಿ, ಜನಕ್ಕೆ ತಿಳಿರಿ. ಯಾಕಂದ್ರೆ ಈ ನಮ್ಮ ಸಂವಿಧಾನದಡಿಯಲ್ಲಿ ಮಾತಾಡೋದಕ್ಕಾಗಿ, ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕಾಗಿ, ಡಿಸ್ಕಷನ್ ಮಾಡೋದಕ್ಕಾಗಿ, ಅದರ ಜೊತೆಗೆ ತಳಸ್ಪರ್ಶಿಯಾಗಿ ವಿಚಾರ ವಿಮರ್ಶೆ ಮಾಡಿಸಲಾಗಿ ನಾವು ಏನಪ್ಪ ಅಂತಂದ್ರೆ ಈ ದೊಡ್ಡ ಒಂದು ಏನೋ ನಮ್ಮ ಒಂದು ಚೌಕಟ್ಟಿನಲ್ಲಿ ನಾವು ಇಲ್ಲಿ ಈ ಒಂದು ಪಂಚಾಯತ್ ನಿರ್ಮಾಣ ಮಾಡಿದ್ದೀವಿ, ವಿಧಾನಸಭೆ ನಿರ್ಮಾಣ ಮಾಡಿದ್ದೀವಿ, ಇಲ್ಲಿ ಬಂದು ಮಾತಾಡೋಣ ಅಂತೇಳಿ. ಅದಕ್ಕಾಗಿ ಅದನ್ನು ವಿಷಯ ಸೇರಿಸಿದ್ವಿ ನಾವು. ಅದು ಜಂಟಿ ಅಧಿವೇಶನದಲ್ಲಿ ಸಂಪ್ರದಾಯ ಓದುವಂಥದ್ದು ಮತ್ತು ಈಗಾಗಲೇ ಅದು ಓದ್ತಾ ಬಂದಂಥದ್ದು. ಅದು ಇವತ್ತು ಅದನ್ನು ಮೀರಿದ್ದೇನಪ್ಪ ಅಂತಂದರೆ ಸಂವಿಧಾನ ವಿರೋಧಿ ಕ್ರಮ. ರಾಜ್ಯಪಾಲರು ಕೇವಲ ಕೇಂದ್ರದ ರಿಪ್ರೆಸೆಂಟೇಟಿವ್ ಅಲ್ಲ, ರಾಜ್ಯ ಸರ್ಕಾರದ ಸಹಿತ ಕೆಲಸಗಳನ್ನು ಅದು ನಮ್ಮ ಕ್ಯಾಬಿನೆಟ್ ಏನು ಹೇಳ್ತದೆ ಅದರ ಪ್ರಕಾರ ಮಾಡಬೇಕಾಗಿದ್ದು ಅವರ ಕರ್ಮ ಧರ್ಮ ಅನ್ನುವಂಗೆ ಮಾತಾಡಿದ್ದಾರೆ. ಇಲ್ಲ, ಚರ್ಚೆ ಅಂತ ಶುರುವಾಗಿ ಆಯಿತು. ಯಾಕಂದ್ರೆ